ಅದಕ್ಕೆ ಆದಂಥ ದಾಖಲಾತಿ ಬೇಕು. ನಾನು ಅಂಬೇಡ್ಕರ್ ನೆನೆಯುತ್ತಾ ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಸೌಜನ್ಯ ಬಗ್ಗೆ ನಮ್ಮ ತಂಗಿಯಾದಂಥ ಸೌಜನ್ಯ ಪ್ರತಿಯೊಬ್ಬರು ಮನೆಯವರಿಗೂ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಪ್ರತಿಯೊಬ್ಬರಿಗೂ ಅವರು ತಂದೆ ತಾಯಿಗೂ ಮಕ್ಕಳು ಹಾಗೂ ನಮಗೂ ಸಹ ತಂದೆಯ ರೀತಿಯಲ್ಲಿ ತಾಯಿಯ ರೀತಿಯಲ್ಲಿ ಅವರು ನಮಗೂ ಸಹ ಮಕ್ಕಳೇ. ಅದೇ ರೀತಿಯಲ್ಲಿ ನಾವು ಹೋರಾಟ ಕೊಡುವಂಥದ್ದು, ಬೆಂಬಲ ಕೊಡುವಂಥದ್ದು, ಇದೆಲ್ಲ ಮಾಡುವಂಥದ್ದು. ಅದಕ್ಕೆ ನೀವು ವಕೀಲರಾದವರು ವೀರೇಂದ್ರ ಗಿರಿಯರ ವಕೀಲರು ಹೇಳುವಂಥದ್ದು, ಎದುರು ವಕೀಲರವರಿಗೆ ಸೌಜನ್ಯ ಬಗ್ಗೆ ಹೋರಾಟಗಾರರಂಥ ವಕೀಲರವರಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ಅವ ಕೇಸಲ್ಲಿದ್ದ, ನಾನೇ ಒಳಗಾಕಿದ್ದು, ಹಾಗೆ ಮಾಡಿದ್ದೇನೆ ಹೀಗೆ ಮಾಡಿದ್ದೇನೆ ಅಂಥೇಳಿ. ಒಬ್ಬ ಸತರಾಗಿ ನೋಡಲಿಕ್ಕೆ ಯಾರನ್ನ ಬೇಕಾದ್ರೂ ನೋಡ್ಬೋದು. ನಾವು ಸತರಾಗಿ ನೋಡುವಂಥ ದೊಡ್ಡ ವಿಶೇಷ ಅಂತಲ್ಲ. ಇವತ್ತು ನೀವು ಮಾಧ್ಯಮದಲ್ಲಿ ನೋಡ್ತೀರಿ, ಬರೀ ಮಾಧ್ಯಮದ ಬರೀ ಭಾಷಣ ಬೇಕು ಬಿಟ್ಟರೆ ಅವರಲ್ಲಿ ಹಿಡ್ಕೊಳ್ಳುವಂಥದ್ದು ಅವರಲ್ಲಿಲ್ಲ. ಅವರು ಹೇಳುವಂಥದ್ದು ಅಷ್ಟೇ, ನನ್ನ ಹಾಗೆ ಸಾಮಾನ್ಯ ಮನುಷ್ಯರಾಗಿ ಇವರು ಬಿಡಿಸಿ ಹೇಳುವಂಥದ್ದು, ಒಳ್ಳೆಯದಾಗೋದು ಹಾಗೆ, ಕೆಟ್ಟದನ್ನು ಮಾಡಿದವನು ಇದು ಮಾಡಿ ಅಂತೇಳಿ. ಅದೇ ರೀತಿ ನಾನು ಹೇಳುವಂಥದ್ದು ಸೌಜನ್ಯ ಬಗ್ಗೆ. ನಾನು ಇವತ್ತು ಪ್ರತಿಯೊಂದು ಮಕ್ಕಳಿರುವರಿದ್ದರೆ, ಮಕ್ಕಳಿಲ್ಲದಿದ್ದರೂ ಸಹ ಇನ್ನು ಮುಂದೆ ನಮಗೆ ಮಕ್ಕಳಾಗ್ತಾರಂತೇಳಿ ಭಾವನೆಯಲ್ಲಿ ತಿಳ್ಕೊಂಡು ಅವರನ್ನು ಜೈಲಿಗೆ ಕಟ್ಟಬೇಕಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇದಲ್ಲ ಈಗ ಕಲಿಯುಗ ಅಂತೇಳಿ ಕರೀತಾರೆ, ನಿಜವಾಗಿ ಕಲಿಯುಗ ಅಲ್ಲ, ಇದು ಸತ್ಯದ ಕಾಲ. ಮಳೆ ಬರ್ತದೆ, ಬೆಳೆ ಬರ್ತದೆ, ಸೂರ್ಯಚಂದ್ರ ಹುಟ್ಟುತ್ತದೆ. ಅದೇ ರೀತಿಯಲ್ಲಿ ಸತ್ಯ ಉಂಟು. ಆದರೆ ಇದು ರಾಜಕೀಯ ವ್ಯಕ್ತಿಗಳು ಮಾಡುವುದು ಅಂತ ಹೇಳಲಿಕ್ಕೆ ನಾನು ನೇರವಾಗಿ ಹೇಳ್ತೇನೆ. ಯಾವುದೇ ರಾಜಕೀಯ ವ್ಯಕ್ತಿಯರು ಇರ್ಬೋದು, ಯಾವುದೇ ಪಕ್ಷದವರು ಇರ್ಬೋದು, ಮುಚ್ಚಿ ಹಾಕುವಂಥದ್ದು. ಅವ್ರಿಗೆ ಬೇಕಾಗುವಂಥದ್ದು ಕೇವಲ ಅವ್ರ ರಾಜಕೀಯ ಮಾತ್ರ. ಅವರಿಗೆ ಕನಿಕರ, ಅವ್ರಿಗೆ ಮಕ್ಕಳಿದ್ದರು, ಹೆಂಡತಿ ಇದ್ದರು ನಮ್ಮ ಭಾವನೆ ಇಲ್ಲ. ಅವ್ರಿಗೆ ಆ ಭಾವನೆ ಇಲ್ಲ. ಕೇವಲ ರಾಜಕೀಯ ಮಾಡಬೇಕು, ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು, ದೊಡ್ಡ ಜನ ಎತ್ತರ ಮಾಡ್ಕೊಳ್ಬೇಕಂತೇಳಿ. ಅದು ಅವರಿಗೆ ಸಾವತ್ತಿಗೆ ಸಹ ಅವರಿಗೆ ಒಬ್ಬ ಮನುಷ್ಯ ಬಿಡಿ ಒಂದು ಹುಳ ಸಾವದ ಅವ್ರ ಹತ್ರ ಹೋಗೋದಿಲ್ಲ. ನಾನು ತುಂಬ ಜನ ನೋಡಿದ್ದೇನೆ, ಕೋಟ್ಯಾಧೀಶರು ಸತ್ತಾಗ ಒಂದು ಜನ ಹೋಗೋದಿಲ್ಲ. ಬೇಜಾರಾಗ್ಬೋದು ನಿಮಗೆ. ಅದೇ ಬಡವನೊಬ್ಬ ನನ್ನಂಥ ಬಡವನೊಬ್ಬ ಸತ್ತರೆ ಸಾವಿರಾರು ಜನ ಕೇಳ್ಕೊಂಡು ಬರ್ತಾರೆ. ಅದಕ್ಕೆ ನಾನು ಹೇಳುವಂಥದ್ದು, ರಾಜಕೀಯ ವ್ಯಕ್ತಿಗಳಿಗೆ ಹೇಳುವಂಥದ್ದು, ನೀವು ಒಳ್ಳೆ ಕೆಲಸ ಮಾಡೋದನ್ನು ಮಾತ್ರ ಹೇಳ್ತಾರೆ ಬಿಟ್ಟರೆ, ನೀವು ಒಳ್ಳೆ ಕೆಲಸ ಮಾಡೋದನ್ನು ಒಳ್ಳೆ ಕೆಲಸ ಮಾಡೋದನ್ನು ಹೇಳೋದಿಲ್ಲ. ನೀವು ಮಾಡಿದಂಥ ಕೆಟ್ಟ ಕೆಲಸವನ್ನೇ ಹೇಳೋದು. ನಾನು ಹೇಳುವಂಥದ್ದು ಇದು, ನೀವು ಕೆಟ್ಟದ್ದು ಮಾಡಬೇಡಿ, ಒಳ್ಳೆಯದನ್ನೇ ಮಾಡಿ, ಒಳ್ಳೆ ರಾಜಕೀಯ ಮಾಡಿ, ಒಳ್ಳೆ ಜನಸೇವೆ ಮಾಡಿ. ಇಲ್ಲಿರುವಂಥ ಮೆಂಬರ್ ಬಗ್ಗೆಯೂ ಹಾಗೆ. ಇವತ್ತು ಇಲ್ಲಿ ಮಂದರ್ತಿಯಲ್ಲಿ ಸಾಬ್ರಿಗಟ್ಟೆಯಿಂದ ಗೋಳಿ ಅಂಗಡಿಯವರೆಗೆ ತನಕ ಹೋಗುವ ಹೆದ್ದಾರಿಯನ್ನೇ ಇವತ್ತು ಕಾಂಟ್ರಾಕ್ಟರು ಮತ್ತು ಇಲ್ಲಿಯ ಮುಖಂಡರು ಹಾಗೂ ಪಂಚಾಯತ್ ಮೆಂಬರ್ ಅವರು ಹಾಗೂ ಇಲ್ಲಿ BJP ಘಟಕದವನಾದಂಥ ಪೃಥ್ವಿರಾಜ್ ಶೆಟ್ಟಿಯವರು ಅವರಿಗೆಲ್ಲ ಕಮಿಷನ್ ಬರ್ತದೆ. ನೀವು ರೋಡನ್ನು ಐಡಿ ಹಾಕಿ ಹೋಗಿ, ನಾವು ಮುತ್ತಿರು ತೊಂದರೆ ಇಲ್ಲ ಅಂಥೇಳಿ ಸತ್ರ ಸಾಯಿಲಿ ಅಂತ ಹೇಳ್ತಾರೆ. ಅದೆಲ್ಲ ರಾಜಕೀಯ ಮಾಡುವಂಥದ್ದಲ್ಲ. ಯಾರಿಗಾರು ಉಪಕಾರ ಮಾಡಬೇಕು. ರೋಡನ್ನು ಹಾಳಾಗ್ತಿದ್ರೆ ಅದನ್ನು ರಿಪೇರಿ ಮಾಡಬೇಕು. 10 ಜನ ತಿರುಗುವಲ್ಲಿ ಅವ್ರು ಬೀಳಬಾರ್ದು. ಇವತ್ತು ಬೊನ್ನಲಕಟ್ಟೆ ಸಿಟಿಯಲ್ಲಿ 5-6 ಜನ ಬೈಕಿನಲ್ಲಿ ಅಲ್ಲಿ ಹೊಂಡದಲ್ಲಿ ಬಿದ್ದು ನೀರು ಹೋಗುವಾಗ, ಮಳೆ ಬರುವಾಗ ಗೊತ್ತಾಗೋದಿಲ್ಲ ಅವರಿಗೆ. ಈ ಪೈಪನ್ನು ನಾವು ನೀರು ಕೊಡ್ತೇವೆ ಅಂತೇಳಿ ಪೈಪ್ ಹಾಕಿ ಸಿರಂಡಿ ಕಡ್ದು ಅದು ನೀರು ಬರೋದು ಯಾವಾಗಲೂ ಇಲ್ಲ. ಯಾಕಂತ ಹೇಳಿದರೆ ಈ ಉದಾಹರಣೆ ನಾನು ಕೊಡ್ತೇನೆ, ತುಂಬ ಉದಾಹರಣೆ ಕೊಡ್ತೇನೆ. ಇಲ್ಲ ಚಾನಲ್ ಮಾಡಿದ್ವಿ, ಚಾನಲ್ ಒಂದು ಬದಿಗೆ ಮುತ್ತ ಹೋಗೋದು, ಇನ್ನೊಂದು ಬದಿಗೆ ತೋಡ್ತೇವೆ, ಇನ್ನೊಂದು ಬದಿಗೆ ಮುತ್ತ ಹೋಗೋದು, ಇನ್ನೊಂದು ಬದಿ ತೋಡ್ತೇವೆ. ನಿಮ್ಮ ರಾಜಕೀಯದಲ್ಲಿ ಬೆಂಕಿ ಬಿದ್ದು ಇಲ್ಲಿ ಮಾರ್ರೆ, ಸತ್ಯ ಹೇಳುವಂಥ ಮಾತಿದೆ. ಮಾಡದಿದ್ದರೆ ಕ್ಲೀನಾಗಿ ಮಾಡಬೇಕು. ಆ ಕೆಲಸವನ್ನು ಕ್ಲೀನಾಗಿ ಮುಡಿಸ್ಬೇಕು. ಇಲ್ಲದ್ರೆ ನೀವು ಮಾಡಬಾರ್ದು, ಯಾವುದೇ ರಾಜಕೀಯ ಮಾಡಬಾರ್ದು. ಎಂತಕ್ಕೆ ನೀವು ಮನೆಯಲ್ಲಿ ಕೂತ್ಕೊಳ್ಳಿ, ಒಳ್ಳೆ ಊಟಕ್ಕೆ ಉಂಟು, ತಿಂಡಿ ಉಂಟು, ನಿಮಗೆಲ್ಲ ಯಾವತ್ತೂ ಉಂಟು. ರಾಜಕೀಯ ಮಾಡುವಾಗ ಧರ್ಮ ನಿಷ್ಠೆಯನ್ನು ಪಾಲಿಸಬೇಕು. ಯಾರಿಗೆ ತೊಂದರೆ ಆಗ್ತದೋ ಅಲ್ಲಿ ಹೋಗಿ ಸರಿಯಾಗಿ ಅವರಿಗೆ ಶಿಕ್ಷೆ ಕೊಡಬೇಕು. ಅಪರಾಧಿಗಳಿಗೆ ಶಿಕ್ಷೆ ಕೊಟ್ಟು ನ್ಯಾಯ ಇದ್ದಲ್ಲಿ ಅವರಿಗೆ ಜಯವನ್ನು ಮಾಡಿಕೊಟ್ರೆ ನಿಮಗೆ ಸಾಯೋ ತನಕ ನಾವು ನೆನಿತೇವೆ, ಮನಸ್ಸಲ್ಲಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇವೆ ದೇವರಂತೇಳಿ. ಇದನ್ನೆಲ್ಲ ಮಾಡೋದಿಲ್ಲ. ಇವತ್ತು 3-4 ಜನ ಇಲ್ಲಿ ಬೊನ್ನಲಕಟ್ಟೆ ಸಿಟಿಯಲ್ಲಿ
ಮಧ್ಯ ಹೈವೇ ರೋಡಲ್ಲಿ ಸಿರಂಡಿ ಕಡ್ದು 5-6 ಜನ ಬಿದ್ದು ಇವತ್ತು ಆದ್ರಿಕಾಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದಕ್ಕೆ ಯಾರಲ್ಲಿ ಕೇಳೋದು? ಇಲ್ಲಿ ಮೆಂಬರ್ ಹತ್ರ ಕೇಳಿದರೆ ಇಂಜಿನಿಯರ್ ನಂಬರ್ ಕೇಳಿದ್ರೆ ಇಂಜನ್ ನಂಬರ್ ಇಲ್ಲ, ಪಿ ಡಬ್ಲ್ಯೂ ಡಿ ಹತ್ರ ಕೇಳಿದರೆ ಪಿ ಡಬ್ಲ್ಯೂ ಡಿ ಅಂತರಿಲ್ಲ. ಇಲ್ಲಿ ಮುಖಂಡರ ಹತ್ರ ಕೇಳಿದ್ರೆ ನಾವು BJP ಘಟಕರು, ಕಾಂಗ್ರೆಸ್ ಘಟಕರು ಅಂದೇಳಿ ಹೇಳ್ತಾರೆ. ಅವ್ರಿಗೆ ಫೋನ್ ಮಾಡಿದ್ದಾನೆ, ಬೆಳಗ್ಗೆ ಫೋನ್ ಮಾಡಿದಾಗ ನಮ್ಮೊಂದು ಇಂಜಿನಿಯರ್ ನಂಬರಾದ್ರು ಕೊಡಿ ಸರ್ ಅಂತ ಹೇಳಿದರೆ ಕೊಡ್ತಾನೆ ಅಂತೇಳಿ ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಾಯಿದ್ದಾರೆ. ಇದೆಲ್ಲ ಜನಸೇವೆ ಮಾಡುವಂಥದ್ದು. ಇದು ಜನರಿಗೆ ತಿಳ್ಕೊಳ್ಳೋಕ್ಕೆ ಇನ್ನೂ ಬರುವುದಿಲ್ಲ. ಎಲ್ಲ ಜನರೆಲ್ಲ ಏನಂತ ಕಂಡ್ರೆ ದೇವರಂತಾರೆ ಅವ್ರನ್ನ. ಇವತ್ತು ಅವ್ರು ಒಂದು ಕೆಲಸ ಬರೀ ಹಣ ಸಂಪಾದನೆ ಮಾಡೋದು ಬಿಟ್ಟರೆ, ಇನ್ನೊಬ್ಬರನ್ನ ಹೊಂಡಕ್ಕಾಕಿ ಮುಚ್ಚೋದು ಬಿಟ್ಟರೆ, ಮಣ್ಣು ಹಾಕಿ. ಈ ಸೌಜನ್ಯ ಬಗ್ಗೆ ನಾನು ಅರ್ಧ ಮಾತಾಡಿ ಬಿಡೋಕ್ಕಾಗ ಸರಿಯಾದ ಕೊರ್ಸ ನಾನು ಕೊಡಬೇಕು. ನಾವು ಕೇವಲ ಸೌಜನ್ಯ ಒಬ್ಬಳ ಬಗ್ಗೆ ಹೋರಾಟ ಕೊಡೋದಲ್ಲ, ನಾನಲ್ಲ, ನಮ್ಮ ಸಂಘ ಸಮಿತಿ, ಇಡೀ ಸಂಘದ ಸಮಿತಿಯರಲ್ಲ, ಇಡೀ ಮನೆ ಮಗು, ಹಳೆ ವೈದ್ಯರು, ಹಳೆ ವ್ಯಕ್ತಿಗಳು, 90 ವರ್ಷದವ್ರು, 100 ವರ್ಷದವ್ರು ಇವತ್ತು ಸೌಜನ್ಯ ಅಂತೇಳಿ ಬಾಯಿ ಬಿಡ್ಕೊಳ್ತಾರೆ. ಇವತ್ತು ನಮ್ಮ ಅಜ್ಜಿ 99 ವರ್ಷ ಆಗಿದೆ. ಇವತ್ತು ಅವಳಿಗೂ ನ್ಯಾಯ ಸಿಗ್ಬೇಕಂತೇಳಿ ನಮ್ಮ ಅಜ್ಜಿ ಸಹ ಹೇಳ್ತಾರೆ. ಇಡೀ ಕುಟುಂಬದವರು ಹೇಳ್ತೇವೆ ನಾವು. ಹಾಗೆ ಪ್ರತಿಯೊಂದು ಕುಟುಂಬದವರು ರಾಜಕೀಯ ಪರವಾಗಿ ನಿಲ್ಲಬಾರ್ದು. ನಮ್ಮ ಜನರಿಗೆ ನ್ಯಾಯ ಪರವಾಗಿ ನಿಲ್ಲಬೇಕು. ನ್ಯಾಯ ಪರವಾಗಿ ನಿಂತರೆ ಮಾತ್ರ ಒಂದು ನಮಗೆ ಗೌರವ ಸಿಗ್ತದೆ. ನಮಗೆ ಗೌರವ ಸಿಗದಿದ್ರೂ ತೊಂದರೆ ಇಲ್ಲ. ನಮ್ಮಮ್ಮ ಹುಟ್ಟಿದಂಥ ತಂದೆ ತಾಯಿ ದೇವರಿದ್ದಾರಲ್ಲ, ಅವರಿಗಾದ್ರೂ ನೆಮ್ಮದಿ ಇರ್ತದೆ. ನಾವು ಕರ್ಕೊಂಡು ಹೋಗುವಾಗ ಅಲ್ಲಿ ಗುಪ್ತತೆ ಎಲ್ಲ ಹೇಳ್ತಾನೆ, ನೀನು ಏನು ಪುಣ್ಯ ಮಾಡಿದೆ, ಏನು ಪಾಪ ಮಾಡಿದೆ ಅಂತೇಳಿ ಎಲ್ಲ ಲೆಕ್ಕ ಬರೆದಿರ್ತಾನೆ. 16 ನೆನಪು ಮಾಡ್ಕೊಳ್ಳಿ ನೀವು ರಾಜಕೀಯ ವ್ಯಕ್ತಿಯರು. ನೀವು ಎಲ್ಲರಿಗೂ ಬಂತದ್ದು ನೀವು ಸಹ ತಿಳ್ಕೊಳ್ಳಿ. ನಾವು ಒಂದಿನ ಸಾಯ್ತೇವೆ, ಆವಾಗ ಅವ ಗುಪ್ತಚರ ಬರೆದಿರ್ತಾನೆ, ನೀವು ಇಷ್ಟು ಮೋಸ ಮಾಡಿದಿರಿ, ಇಷ್ಟು ಹಣವನ್ನು ತಿಂದಿರಿ, ಇಷ್ಟು ಮೋಸ ಮಾಡಿದಿರಿ, ಅಥವಾ ಇಷ್ಟು ಒಳ್ಳೆ ಮಾಡಿರಿ, ಎಷ್ಟು ಧರ್ಮ ಮಾಡಿರಿ, ಎಷ್ಟು ಪುಣ್ಯ ಮಾಡಿರಿ, ಬಡವರ ಮನೆಗೆ ಉಪಕಾರ ಮಾಡಿರಿ, ಬಡವ ಜನರಿಗೆ ಉಪಕಾರ ಮಾಡಿರಿ, 1000 ಜನ ತಿರುಗುವಂಥ ದಾರಿಯನ್ನು ಒಳ್ಳೆ ಮಾಡಿದ್ದೇವೆ ಅಂಥೇಳಿ. ಇವತ್ತು 5-6 ಜನ ನರಳ್ತಾ ಇದ್ದಾರೆ ಇಲ್ಲಿ ಆದ್ರಿಕಾಡು ಆಸ್ಪತ್ರೆಯಲ್ಲಿ. ಬೆಳಿಗ್ಗೆ ನಾನು ಇಲ್ಲಿನ ಹೆಗ್ಗುಂಜೆ ಪಂಚಾಯತಿ, ಅದು ಬೆಲ್ಲಡಿ ಪಂಚಾಯತಿ ಅವರಿಗೆ ಮನವಿ ಮಾಡಿದಾಗ, ಈಗ ನಾವು ಬಿಲ್ಡಿಂಗ್ ಇಂಜಿನಿಯರ್ ನಂಬರ್ ಕೊಡಿ ಅಂತ ಹೇಳಿದ್ರೆ ಅವರು ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ನೇರ ಹೇಳ್ತೇನೆ ನಾನು, ನಮಗೇನು ಕಣ್ಣೆದರಿಕಿಲ್ಲ. ನಾವು ತಾವು ಬಗ್ಗೆ ನಮಗೆ ಹೆದರಿಕೆ ಇಲ್ಲ. ನಮಗೆ ಅಂತಲ್ಲ, ನನಗಿಲ್ಲ. ಯಾವ ತಾವು ಬಗ್ಗೆ ನನಗೆ ಹೆದರಿಕಿಲ್ಲ. ನನ್ನ ಎದುರು ಬಂದು ಮಾತಾಡಬೇಕು. ಅವ್ರು ಯಾವುದೇ ವ್ಯಕ್ತಿಗಳಾದರೆ ನನ್ನ ಎದುರು ಬಂದು ಮಾತಾಡಬೇಕು. ನಾನು ಕೇಳಿದಂಥ ಒಂದು ಕ್ವಶನಿಗೆ ಅವ್ರಿಗೆ ನಂಬರ್ ಇಲ್ಲ ಅಂತ ಹೇಳಿದ್ರೆ ಹಣ ಮಾಡಲಿಕ್ಕೆ ಹ್ಯಾಂಗೆ, ಜನರ ಮೊದಲು ಮಾಡಲಿಕ್ಕೆ ಹ್ಯಾಂಗೆ ಉಂಟು ಅವ್ರ ಹತ್ರ? ಇದೆಲ್ಲ ನಾವು ಕೇಳಿಕೊಂಡು ನಾವು ಬದುಕುವಂಥದ್ದು. ನಾವು ಹೋರಾಟ ಕೊಡಬಾರ್ದಲ್ಲ. ಇವತ್ತು ನಮ್ಮ ಜಾತಿ ಬಗ್ಗೆ SC/ST ಅಂತ ಹೇಳಿದರೆ ತುಂಬ ವರ್ಗ ಬರ್ತದೆ. ಒಟ್ಟು ಟೋಟಲಿ 224 ವರ್ಗ ಇರುವ ಜಾತಿ ಇರುವಂಥದ್ದು. 224 ಜಾತಿ. ಅದರಲ್ಲಿ SC/ST ಅಂತ ಹೇಳಿದಕ್ಕೆ 2 ಜಾತಿ ಅಲ್ಲ. ಇದರಲ್ಲಿ ಮರಾಠ ನಾಯಕರು ಬರ್ತಾರೆ, ಮತ್ತು ಹಿಂದುಳಿದ ವರ್ಗದವ್ರು ಬರ್ತಾರೆ, ಮತ್ತು ತುಂಬ ಜನ ಇದ್ದಾರೆ ಇದರಲ್ಲಿ. ನಮ್ಮೊಂದು ಸಾಧಾರಣ ಒಂದು 25 ನಮ್ಮ ವರ್ಗದಲ್ಲೇ ಉಂಟು. SC/STಯಲ್ಲಿ ನಮ್ಮದೊಂದು 25 ವರ್ಗ ಉಂಟು. ಅದೆಲ್ಲರಿಗೂ ಮೀಸಲಾತಿ ಬರುವಂಥದ್ದು. ಅದನ್ನು ನಾವು ಜನ ಎದ್ದೇಳಬೇಕು. ಇವತ್ತು ನಮ್ಮ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೋದಾಗ, ನಮ್ಮ ಜಾತಿಯ ಬಗ್ಗೆ ಪ್ರತಿಭಟನೆ ಮಾಡುವಾಗ ಅಲ್ಲೇ ತಡೆ ಹಿಡಿದು ಈ ಅಧಿಕಾರಿಗಳು ತಡೆ ಹಿಡಿದು ಅವರನ್ನು ಜೈಲಿಗೆ ಕಟ್ತಾ ಇದ್ದಾರಂತೆ. ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೀವೆಲ್ಲ ಹೇಳಬೇಕು. ಪ್ರತಿಯೊಂದು ದಿಕ್ಕಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲೂ ನೀವು ನಮ್ಮ ಅಂಬೇಡ್ಕರ್ ಪರವಾಗಿ ಬರೆದಂಥ ಸಂವಿಧಾನದ ಪರವಾಗಿ ಏನು ಉಂಟೋ ಅದೇ ಕಾನೂನನ್ನು ವಿರುದ್ಧ ಮಾಡಬಾರ್ದು. ಯಾವುದೇ ಕಾನೂನನ್ನು ವಿರುದ್ಧಕ್ಕಾಗಿ ನಾವು ಹೋರಾಟ ಕೊಡಬಾರ್ದು. ನಮ್ಮಲ್ಲಿ ಏನು ಸಂವಿಧಾನದಲ್ಲಿ ಉಂಟು ಅಷ್ಟೇ ಮಾತ್ರ ಸೀಮಿತ. ನಮಗೆ ಸಂವಿಧಾನದಲ್ಲಿ ಏನೇನು ಬರ್ತಿದ್ರು ಅಷ್ಟೇ ಮಾತ್ರ ನಮಗೆ ಸೀಮಿತ. ಅದನ್ನು ಪಟ್ಟು ನೆನ್ಪಿಟ್ಕೊಳ್ಳಿ. ಎಲ್ಲ ಹಿಂದೂಗಳಾಗಲಿ, ಮುಸ್ಲಿಮ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಆದರೆ ಎಲ್ಲ ಜಾತಿಯವರು ಬಂತು. 24 ಜಾತಿಯವರು ಬಂತು. 224 ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು ಅಲ್ಲ, ಇಡೀ ದೇಶದಲ್ಲಿ ಇರುವಂಥದ್ದು 224 ಜಾತಿ. ಅದರಲ್ಲಿ ಇದು ನಮ್ಮ ಸೌಜನ್ಯ ಬಗ್ಗೆ ಜಾತಿ ಭೇದ ಇಲ್ಲ. ಪ್ರತಿಯೊಂದು ವ್ಯಕ್ತಿಗಳು, ಪ್ರತಿಯೊಂದು ಮಗು ಸಹ ಹೋರಾಟ ಕೊಡ್ಬೋದು. ಪ್ರತಿಯೊಂದು ಪ್ರಾಣಿ ಸಹ ಬೇಕಾದರೆ ಸಹಾಯ ಮಾಡಲಿಕ್ಕೆ ಅವ್ರು ಬಾಯಿ ಬರೋದಿಲ್ಲ. ಆದರೂ ನಾವು ಹೇಳ್ತಾ ಇದ್ದೇವೆ. ಪ್ರಾಣಿಗಳ ಹತ್ರ ಕೇಂದ್ರ ಹೇಳ್ತಾರೆ ಸೌಜನ್ಯ ನ್ಯಾಯ ಸಿಗಬೇಕು. ಹಾಗೆ ಎಷ್ಟೋ ಹೇಳಿದಾರಲ್ಲ, 30,000 ಚಿಲ್ಲರೆ ಅಂತ ವಕೀಲರು ಹೇಳಿದಾರಲ್ಲ, ಅವರಿಗೂ ನ್ಯಾಯ ಸಿಗಬೇಕಂತೇಳಿ ನಾವು ಹೋರಾಟ ಕೊಡುವಂಥದ್ದು. ಕೇವಲ ಸೌಜನ್ಯ ಬಗ್ಗೆ ಮಾತ್ರ ಅಲ್ಲ.
ಇವತ್ತು ಉಡುಪಿಯಲ್ಲಿ ನಾನು ಮೊನ್ನೆ ಹೋದಾಗ ನನ್ನ ರಿಕ್ಷಾದಲ್ಲಿ ಸಹ ಉಂಟು ಅವಳ ಪಟ. ಅದಕ್ಕೆ ಬೇರೆ ರಿಕ್ಷಾ ಚೇಂಜ್ ಮಾಡಿದಾಗ ನಾನು ಆ ಪಟವನ್ನು ಹಾಕಿದ್ದೇನೆ, ಪುನಃ ಹಾಕ್ತೇನೆ. ಅಂಬೇಡ್ಕರ್ ಪಟ, ಮಹಾತ್ಮ ಗಾಂಧೀಜಿ ಪಟ, ಸೌಜನ್ಯ ಪಟ ನಾನು ಸಹ ತನಕ ನನ್ನ ರಿಕ್ಷಾದಲ್ಲಿ ಇರ್ತದೆ. ಅದೇ ರೀತಿಯಲ್ಲಿ ಉಡುಪಿಯಲ್ಲಿ ಮನೆ ಸಿಟಿಯಲ್ಲಿ ನೋಡುವಾಗ ಒಬ್ಬರು ಪ್ರಾಯದ ಒಂದು ರಿಕ್ಷಾ ಚಾಲಕರು ಓಡಿಸುವಾಗ ಅವರ ಹಿಂದೆ ರಿಕ್ಷಾದಲ್ಲಿ ಸೌಜನ್ಯ ಪಟ ಇವತ್ತು ಉಂಟು. ಯಾಕಂತ ಹೇಳಿದ್ರೆ ಅವರಿಗೆ ಕನಿಕರ ಉಂಟು, ಅವರಿಗೆ ಮನುಷ್ಯನ ಇದು ಉಂಟು, ಯಾವ ರೀತಿಯಲ್ಲಿ ನಡಿಬೇಕು, ಯಾವ ರೀತಿ ಇರಬೇಕು, ನನಗೆ ಒಂದು ಮಗಳಿದ್ದಾರೆ ಅಥವಾ ನನ್ನ ಮಕ್ಕಳಿದ್ದಾರೆ ಅನ್ನೋ ಭಾವನೆಯಿಂದ ಅವರು ಇವತ್ತು ಚಿತ್ರ ಹಾಕ್ಕೊಂಡು ಸಾವಿರಾರು ಮಂದಿ ಜನ ರಿಕ್ಷಾದ ಹಿಂದೆ ಫೋಟೋವನ್ನು ಹಾಕೊಂಡು ಇರ್ತಾಯಿದ್ದಾರೆ. ನೀವು ಏನೇ ಕಾನೂನು ಮಾಡ್ಬೋದು, ಏನೇ ದುಡ್ಡು ಕೊಡ್ಬೋದು, ಆದರೆ ನ್ಯಾಯಕ್ಕೆ ಇವತ್ತು ನಮಗೆ ಅನ್ಯಾಯ ಆದರೂ ಕೂಡ ಯಾವುದೋ ಕಟುಕತೆ ಅಂತ ಹೇಳಿದ್ರೆ ಅವನಿಗೆ ನಮ್ಮ ಮಾಧ್ಯಮನಾದಂಥ ಸಾಹೇಬರಾದಂಥ ಸಾಹೇಬ್ರಲ್ಲ, ಅವ ದೇವರೇ, ನಿಮಗೆ ಗೊತ್ತಿಲ್ಲ ಬಿಟ್ಟರೆ ಅವರು ದೇವರೇ, ಸೌಜನ್ಯ ದೇವರೇ. ನಾನು ಹೇಳ್ತೇನೆ ನೋಡಿ, ಕಲಿಯುಗಕ್ಕಿಂತ ನಮ್ಮ ಮುಂಚೆ ದ್ವಾಪರ್ಯ ಯುಗ ಅಂತ ಕರಿತೇವೆ. ದ್ವಾಪರ್ಯ ಯುಗ ಅಂತ ಹೇಳಿದರೆ ನಾವೆಲ್ಲ ಹುಡುಕಿದ ಮುಂಚೆ ಅದರಲ್ಲಿ ದೇವತೆಗಳು ಬರುವಾಗ ಹೇಳಿದಂಥ ಮಾತೇನಂತೇಳಿ ನಿಮ್ಗೆ ನೆನಪು ಮಾಡ್ಕೊಳ್ಳಿ. ಏನಂತೇಳಿ ಫಸ್ಟ್ ನೆನಪು ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತುಂಟಾ ಸಂವಿಧಾನದಲ್ಲಿ ಏನೆಲ್ಲ ಉಂಟಂದರೆ ನಿಮಗೆ ಸರಿಯಾಗಿ ಗೊತ್ತುಂಟಾ? ಅಥವಾ ಹಿಂದಿನ ಕತೆ ಗೊತ್ತುಂಟಾ? ನೀವು ಯಾರಾದ್ರು ಕೇಳಿ, ನಿಮ್ಮ ಅಜ್ಜಿನ ಹತ್ರ ಅವ್ರ ಹತ್ರ ಎಲ್ಲ ಕೇಳಿ. ಅಲ್ಲೇ ಹೇಳಿದಂಥ ಧರ್ಮ ದೇವತೆಗಳು ಬಂದು ನೆಲೆವಾಗ ಹೇಳಿದಂಥ ಮಾತೇನು? ಈಶ್ವರ ಪಾರ್ವತಿ ಹೇಳಿದಂಥ ಮಾತೇನು? ದೇವರಿದ್ದಾರೆ, ದೇವರಿಲ್ಲ ಅಂತೇಳಿ ಯಾರೂ ವಾದ ಮಾಡೋದಿಲ್ಲ. ದೇವರಿದ್ದೇ ಇದ್ದಾರೆ, ಸತ್ಯ ನಿಮಗೆ ಸಿಗ್ತದೆ. ನಿಮಗೆ ಸತ್ಯ ಸಿಗ್ತದೆ, ನಮಗೆ ನ್ಯಾಯ ಸಿಗ್ತದೆ. ನ್ಯಾಯ ಸಿಗದೇ ಇದ್ದರೂ ಅಲ್ಲಿ ಗುಪ್ತಚಾರ ಮತ್ತು ಯಮ ನಿಮಗೆ ಕರೆಕ್ಟಾಗಿ ಶಿಕ್ಷೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದೇವರು ಬಂದು ನೆಲೆ ಆಗುವಾಗ ಹೇಳಿದಂತೆ ಏನಂದರೆ, ಇಲ್ಲಿ ಧರ್ಮ ಇದ್ದಲ್ಲಿ ಧರ್ಮಸ್ಥಳದಲ್ಲಿ ಧರ್ಮವನ್ನು ನಡೆದೇ ಇದ್ದ ಕಾಲದಲ್ಲಿ ನಾನು ಇಲ್ಲಿಂದ ಬಿಟ್ಟು ಹೋಗ್ತೇನೆ ಅಂತೇಳಿ ನಾನು ಹೇಳೋದಾದರೆ, ನನ್ನ ನೇರ ಹೇಳೋದಾದರೆ 2011ನೇ ಸೌಜನ್ಯ ತೀರಿದ ನಂತರ ಧರ್ಮಸ್ಥಳದಲ್ಲಿ ದೇವರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂದರೆ ನಿಮ್ಮ ಹತ್ರ ಹೇಳಿ ಹೋಗೋದಿಲ್ಲ, ನಮ್ಮ ಹತ್ರ ಹೇಳಿ ಹೋಗೋದಿಲ್ಲ, ಜನರಲ್ಲಿ ಹೇಳಿ ಹೋಗೋದಿಲ್ಲ. ಮನುಷ್ಯರ ಹತ್ರ ದೇವರು ಹೋಗುವಾಗ ನಾನು ಹೋಗ್ತೇನೆ ಅಂತ ಹೇಳೋದಿಲ್ಲ. ನೀವು ಕಲ್ಲಿಗೆ ಪೂಜೆ ಮಾಡ್ತೀರಿ, ಯಾಕೆ ಪೂಜೆ ಮಾಡ್ತೀರಿ? ಕಲ್ಲಿಗೆ, ಮೂರ್ತಿಗೆ ಪೂಜೆ ಮಾಡೋದು ಯಾಕೆ? ಅದಕ್ಕಿಂತ ನೀವು ಮನುಷ್ಯರಿಗೆ ಪೂಜೆ ಮಾಡಿ, ಲಾಯಕ್ ಮಾಡಿ ಇಟ್ಕೊಂಡು ನಾವು ನಮ್ಮದೇ ದೇವರು, ಇವರು ಮುಕ್ತೇಶ್ವರ ದೇವರು ಅಂಥೇಳಿ ಅವರಿಗೆ ಪೂಜೆ ಮಾಡಿ. ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಬೇಡಿ. ಇದೆಲ್ಲ ಎಂತಕ್ಕೆ? ಬರೀ ಕಲ್ಲು ಶಿಲೆ ನೀವಂತ ಎಣ್ತ್ಕೊಂಬಂಥದ್ದು ಅದೇ ಭಾವನೆ. ದೇವ್ರ ತತ್ತೆ ಉಂಟು. ನಿಮ್ಗೆ ಇವತ್ತು ಸಿಗದಿದ್ರು ಮುಂದೆ ನಿಮಗೆ ಸ್ವರ್ಗದಲ್ಲಿ ಅಂತ ಹೇಳ್ತಾರೆ, ಸ್ವರ್ಗ ಅಂತ ಹೇಳ್ತಾರೆ. ಸ್ವರ್ಗದಲ್ಲಿ ನಿಮ್ಗೆ ಸಿಗ್ತದೆ. ಅಲ್ಲಿ ಯಾವ ಶಿಕ್ಷೆ ಅದೆಲ್ಲ ಹೇಳ್ತಾರೆ, ನಾವು ನೋಡಲಿಲ್ಲ. ಏನಂತಲ್ಲ ಹೋಗಿ ನೋಡಿ ಬಂದು ನಿಮಗೆಲ್ಲ ಹೇಳ್ತೀವಿ. ಪುನಃ ಎಣ್ಣೆ ಬಾಣಲೆ ಹಾಕೋದಂತ ಒಳ್ಳೇದು ಮಾಡುವಂಥದ್ದು. ಮನುಷ್ಯ ಜನ್ಮ ಅಂತ ಹೇಳಿದ್ರೆ ನಿಮಗೆ ಕೊನೆ ಹಂತ, ನಮ್ದು 7ನೇ ಜನ್ಮ ಅಂತ ಹೇಳಿದ್ರೆ ಕೊನೆ ಹಂತ ನಮ್ಮ ಮನುಷ್ಯ ಜನ್ಮ. ನಮಗಿನ್ನು ಜನ್ಮವೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಹಿಂದಿನ ಗಾದಿ ಮಾತು ಯಾವತ್ತೂ ನಡೀತದೆ. ನಮಗೆ ಜನ್ಮ ಅಂತಲ್ಲ, ನಮ್ಗೆ ಕೊನೆಯದಾಗಿರುವಂಥದ್ದು 7ನೇ ಜನ್ಮ ಅಂತ ಹೇಳಿದರೆ ಮನುಷ್ಯರ ಜನ್ಮ. ಅದು ಎಂಡ್. ನಮಗೇನು ಜನ್ಮ ಅಂತೇಳಿ ಇಲ್ಲ. ಮನುಷ್ಯನ ನಾವು ಪ್ರಾಣಿ ಆಗ್ಲಿಕ್ಕೆ ಆಗೋದಿಲ್ಲ, ಪಕ್ಷಿ ಆಗ್ಲಿಕ್ಕೆ ಆಗೋದಿಲ್ಲ, ಮರ ಆಗ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ನೋಡಿದರೆ ಮನುಷ್ಯನಾಗಿ ಲಾಸ್ಟಿಗೆ ಇದನ್ನೆಲ್ಲ ನೋಡುವಾಗ ನಮ್ಮ ಈ ದೇಶದಲ್ಲಿ ಈ ಅನಾಹುತ ನಡೆಯುವಂಥದ್ದು, ಕಳ್ತನ ನಡೆಯುವಂಥದ್ದು, ಕೊಲೆ ನಡೆಯುವಂಥದ್ದು, ರೇಪ್ ಕೇಸ್ ನಡೆಯುವಂಥದ್ದು ನೋಡೋಕ್ಕಿಂತ ನಾನು ಹುಟ್ಟಿದಾಗ ಕೆಳಗೆ ಬೀಳುವಾಗಲೇ ನಾನು ಸತ್ತು ಹೋಗಿದರೆ ನೆಮ್ಮದಿಯಲ್ಲಿ ಜೀವನ ಮಾಡ್ತಿದ್ದೇನೆ. ನಮಗೆಲ್ಲ ಇದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಧರ್ಮನಿಷ್ಠೆ ಇರೋರಿಗೆ ಇದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ. ಬಾಯಲ್ಲಿ ಹೇಳ್ಕೊಂಡು ಬೊಗಳ್ತಾ ಇರಬೇಕು ಅಷ್ಟೇ, ಬಿಟ್ಟರೆ ಇದಕ್ಕೆ ಬೆಲೆ ಇಲ್ಲ. ಎಲ್ಲ ನಾನು ಸಂಘ ಸಮಿತಿಯವ್ರ ಹತ್ರ ಹೇಳ್ತೇನೆ, ಎಲ್ಲ ಜನರಿಗೂ ಹೇಳ್ತೇನೆ, ಇನ್ನಾರು ಎದ್ದೇಳಿ 2025ನೇ ಇಸ್ವಿಗಾರು ಒಂದು ನಿಮ್ಮ ಜೀವನವನ್ನು ಒಳ್ಳೇದು ಮಾಡಿ, ಇನ್ನೊಬ್ಬರನ್ನು ಒಳ್ಳೇದು ಮಾಡಿ ಅಂತೇಳಿ. ನೀವು ಒಳ್ಳೇದಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಿ, ಇನ್ನೊಬ್ಬರಿಗೆ ಒಳ್ಳೇದು ಮಾಡಿ. ದುಡ್ಡು ಮಾಡಿ ಇಟ್ಟು ಹೋದ್ರೆ ಯಾರೂ ಬೆಲೆ ಕೊಡೋದಿಲ್ಲ. ಮೊನ್ನೆ ಒಂದು ಉದಾಹರಣೆ, ಒಬ್ಬರು ಹಿಂಗೆ ಹೇಳಿದೆ, ಅವ್ರ ಮನೆಯಲ್ಲಿ ತಾಯಿ ಮಕ್ಕಳೆಲ್ಲ ದುಬೈ, ಅಮೇರಿಕಾ, ಹೊರದೇಶಂಗೆಲ್ಲ ಇದ್ರಂತೆ. ಅವರು ಕೊಟ್ಟಂಥ ದುಡ್ಡನ್ನೆಲ್ಲ ಒಂದು ಮಲಗುವಂಥ ಹಾಸಿಗೆ ಒಳಗೆ ತುಂಬಿಟ್ಟಿದಂತೆ. ಇದೊಂದು ಕತೆ ಅಲ್ಲ, ಇದು ನಿಜವಾದ ಕತೆ. ದುಡ್ಡು ಇಟ್ಟಿದಾಗ ಅವರನ್ನು ಒಂದು ಸಾಕಲಿಕ್ಕೆ ಜನ, ಅವ್ರನ್ನ ನೋಡಲಿಕ್ಕೆ ನರ್ಸ್, ಇದನ್ನೆಲ್ಲ ಅವರೆಲ್ಲ ಇದು ಮಾಡುವಂಥದ್ದು. ಈಗ ಉಂಟಲ್ಲ, ಈಗ ಆಶ್ರಮ ಸೇರಿಸುವಂಥದ್ದು ಇದೆಲ್ಲ ಸಾವಿರಾರ ಕಂಡು ಬೇಜಾರಿಡ್ತಿದೆ. ಅದು ಬಿಟ್ಟಾಕಿ ಈಗ ಅರ್ಧ ಕತೆ ಹೇಳಿದ್ನಲ್ಲ, ಅದನ್ನ ಹೇಳ್ತೇನೆ.
ನಂತರ ತೀರಿದ ನಂತರ ಅವರು ಮಕ್ಕಳಿಗೆಲ್ಲ ಫೋನ್ ಮಾಡಿದರು, ಇವ್ರು ತೀರಿ ಹೋಗಿದ್ದಾರೆ ಅಂತೇಳಿ ಕೆಲಸದವರು ಅಥವಾ ನರ್ಸೋ ಯಾರು ಹೇಳಿದ್ರಂತೆ. ಅವರು ಸಾಯುವ ತನಕ ಅವರ ಬೆಡ್ಡನ್ನು ಮಾತ್ರ ಯಾರಿಗೂ ಮುಟ್ಲಿಕ್ಕೆ ಬಿಡಲಿಲ್ಲಂತೆ. ಯಾರಿಗೂ, ಯಾರೇ ಬಂದರೂ, ಮಗ ಬರಲಿ ಯಾರೇ ಬರಲಿ, ನೆಂಟರು ಬರಲಿ ಯಾರು ಬರಲಿ, ಅವ್ರ ಬೆಡ್ಡನ್ನು ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ತೀರಿ ಹೋದ ನಂತರ ಅವರು ಬಂದರಂತೆ, ಎಲ್ಲ ಮನೆಯವರೆಲ್ಲ ಬಂದು, ಅಮ್ಮ ಯಾಕೆ ಇದು, ನಮ್ಮ ಮಾಯಿ ಯಾಕೆ, ಅಮ್ಮ ಯಾಕೆ, ಅಜ್ಜಿ ಯಾಕೆ, ಹಿಂಗೆ ಯಾಕೆ ಇದನ್ನು ಮುಟ್ಲಿಕ್ಕೆ ಬಿಡಲಿಲ್ಲ ಅಂತೇಳಿ ಓಪನ್ ಮಾಡಿ ನೋಡುವಾಗ ಎಷ್ಟೋ ಕೋಟಿ ದುಡ್ಡಿತ್ತಂತೆ. ಇರಲಿ, ಅದು ಒಳ್ಳೆ ಕೆಲಸ. ಅದೇ ಯಾರಿಗೆ ದಾನ ಧರ್ಮ ಮಾಡಿದರೂ ಸ್ವಲ್ಪ ಒಳ್ಳೇದಿತ್ತು. ಅದು ಬೇಡ ಬಿಡಿ, ಅವರು ಉಳಿತಾಯ ಮಾಡೋದು ಅದು ಒಳ್ಳೆ ಕೆಲಸ. ನಾವು ಮಾಡುವಂಥದ್ದು ಅದು ಆಗಲ್ಲ. ನಾವು ಇನ್ನೊಬ್ಬರಿಗೆ ದಾನ ಧರ್ಮ ಮಾಡುವಂಥದ್ದು, ನನ್ನ ಹತ್ರ 10 ರೂಪಾಯಿ ಇದ್ದರೆ 5 ರೂಪಾಯಿ ಇನ್ನೊಬ್ರಿಗೆ ಕೊಟ್ಟೇ ಬರುವಂಥದ್ದು ನನ್ನ ಧರ್ಮ. ನೀವು ಮಾಡಿ ಅಂತೇಳಿ ನಾವು ಹೇಳುವುದು, ಮಾಡ್ತಿರೋ ಬಿಡ್ತದೆ ನಮ್ಗೆ ಗೊತ್ತಿಲ್ಲ. ಕೆಲವರಿಗೆಲ್ಲ ಹಣ ಇರ್ತದೆ, ಮಕ್ಕಳು ಇರೋದಿಲ್ಲ. ಕೆಲವರಿಗೆಲ್ಲ ದುಡಿಮೆ ಇರ್ತದೆ, ಮತ್ತೊಂದು ಇರೋದಿಲ್ಲ. ಅದು ಹೇಳ್ಬಾರ್ದು. ಅದು ಈಗೆಲ್ಲ ಬಂದಿದೆಯಲ್ಲ ಕಾನೂನು, ಡೈವರ್ಸ್ ಕೊಡೋದು, ಅದು ಕೊಡೋದು, ಇದು ಕೊಡೋದು ಅಂತ. ಅದೆಲ್ಲ ನಾವು ಇದು ಮಾಧ್ಯಮದಲ್ಲಿ ಹೇಳ್ಬಾರ್ದು. ಹೇಳೋದಕ್ಕೆ ಕ್ಷಮಿಸಿ. ಇಂಥದ್ದಾಗುವಂಥದ್ದು ನಮ್ಮಂಥ ಜೀವನಗಳು. ಯಾಕಂದರೆ ದಿನ ದುಡಿತೇವೆ, ದಿನ ಖರ್ಚು ಮಾಡ್ತೇವೆ, ಇನ್ನೊಬ್ರು ಸಹಾಯ ಮಾಡ್ತೇವೆ. ನೆಮ್ಮದಿ ಜೀವನ. ರಾತ್ರಿ ಒಳ್ಳೆ ಮಲಗಿದಾಗ ಒಳ್ಳೆ ನಿದ್ರೆ ಬರ್ತದೆ. ಅವರಿಗೆಲ್ಲ ನಿದ್ರೆ ಬರೋದಿಲ್ಲ. ಅವ್ರಿಗೆ ಚಿಂತೆ, ಈ ದುಡ್ಡು ಯಾರು ತಿಂತರೋ, ಯಾರು ಕಳ್ಳರು ಬತ್ತರೋ, ಯಾರ್ಯಾರೋ ಮಾಡ್ತಾರೋ, ನಾಳೆ ರೈಡ್ ಹತ್ತೋ, IT ರೈಡ್ ಹತ್ತೋ, ಆ ರೈಡ್ ಹತ್ತೋ, ಈ ರೈಡ್ ಹತ್ತೋ ನಾಳೆ ಇದೆ. ಅವರು 24 ಗಂಟೆ, ನಮಗೆ 12 ಗಂಟೆ ಮಲಗಲಿಕ್ಕೆ, 12 ಗಂಟೆಗೆ ಕೆಲಸ ಮಾಡಲಿಕ್ಕೆ. ಇದರಲ್ಲಿ ಅವರು ಒಂದು 5 ಗಂಟೆಗೂ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಅದೇ ರೀತಿಯಲ್ಲಿ ನಿಮ್ಗೆ ಹೇಳುವಂಥದ್ದು ಮಾಧ್ಯಮದಲ್ಲಿ ತುಂಬ ಮಾತಾಡಲಿಕ್ಕುಂಟು. ಸೌಜನ್ಯ ಬಗ್ಗೆ ನೀವು ಸೌಜನ್ಯ ಒಬ್ಬಳ ಬಗ್ಗೆ ನಾವು ಹೋರಾಟ ಕೊಡುವಂಥದ್ದಲ್ಲ. ಮನೆ ಮಂದಿಗಳು, ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಣಿಗಳು ತಾವು ಇವತ್ತು ಬಾಯಿ ಬಂದಿರೆ ಅವರು ಹೇಳ್ತಾರೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕಂತೇಳಿ ಹೇಳ್ತಾರೆ. ಒಂದು ನಾಯಿ ತಾಕ್ತೀರಿ, ಒಂದು ಪ್ಯಾಕೆಟ್ ಬಿಸ್ಕತ್ ಹಾಕಿ ನೋಡಿ, 10 ವರ್ಷ ಬಿಟ್ಟು ಬನ್ನಿ, ನಿಮ್ಮ ಪುನಃ ಬನ್ನಿ, ಆ ನಾಯಿ ಗುರ್ತಿಟ್ಕೊಂತ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಗುರ್ತಿಟ್ಕೊಳ್ತದೆ. ಅದೇ ನಮ್ಮ ಮನುಷ್ಯರಿಗೆ ಇವತ್ತು ಕೊಟ್ಟಂಥ ಉಪಕಾರ ಮಾಡಿದಂಥ ಯಾರಿಗೂ ನೆನಪಾಗುವಂಥದ್ದಿಲ್ಲ. ದಯವಿಟ್ಟು ಹೇಳ್ತೇನೆ, ಇನ್ನೊಂದ್ಸಲ ಹೇಳ್ತೇನೆ, ಧರ್ಮಾಧಿಕಾರಿ ಧರ್ಮ ದೇವತೆಗಳು ಹೇಳಿದ್ದೇ ಹಾಗೆ ನಿಮ್ಮ ಬೀಡಲ್ಲಿ ನಾವು ಸತ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತೇಳಿ ಮಕ್ಕಳನ್ನು ಕಳಿಸಿದಂಥದ್ದು. ಮಕ್ಕಳು ಎಲ್ಲಿಯೂ ನಮಗೆ ಸತ್ಯ ಸಿಕ್ಕುವುದಿಲ್ಲ ಅಂತ ಹೇಳುವಾಗ ಧರ್ಮಸ್ಥಳ ಬೀಡಿನಲ್ಲಿ ಸತ್ಯ ಸಿಕ್ಕಿದೆ ದೇವರಿಗೆ. ಈಶ್ವರ ಮತ್ತು ಪಾರ್ವತಿ ಕಳಿಸಿರುವಂಥದ್ದು ಮಕ್ಕಳನ್ನು, ಎಲ್ಲೆಲ್ಲಿ ಧರ್ಮ ಉಂಟು ನೋಡಿ ಬನ್ನಿ ಅಂತೇಳಿ. ಆವಾಗ ಒಂದೇ ಒಂದು ಮಾತಾಡಿದಾರಂತೆ ಅವರು. ನಾನು ಹೇಳಿದ ಕತೆ ನಾನೇ ನೋಡಿದ್ದಲ್ಲ, ಕಡೆ ನೀವು ನೋಡಿದೆ ಕೇಳಬಹುದು. ಅದಕ್ಕೂ ಕ್ವಶನ್ ಕೇಳ್ತೀರಿ ನೀವು. ಕಥೆಯನ್ನು ಕೇಳಿ ಅಂಥದ್ದು. ಕತೆ ನಿಜವಾಗಿ ಕತೆ ಸತ್ಯ ಆಗೋದು ಬಿಟ್ಟರೆ ಸುಳ್ಳಾಗಲಿಕ್ಕೆ ಇಲ್ಲ. ಅವ್ರು ಹೇಳಿದ್ರು ಇಲ್ಲಿ ಧರ್ಮ ಯಾವತ್ತೂ ನಡೆದಿಲ್ಲೋ. ಯಕ್ಷಗಾನದಲ್ಲೆಲ್ಲ ಅವ್ರು ನಾವು ಕೇಳಿದ್ದೇವೆ, ಕುಂಬಳಿ ಸುಂದರರಾವ್ ಅವರೆಲ್ಲ ಮಾತಾಡುವಾಗ ಕೇಳಿದ್ದೇವೆ ನಾವು. ಧರ್ಮಸ್ಥಳ ಕ್ಷೇತ್ರ ಮಾತ್ಮೆಯಲ್ಲಿ ಪ್ರತಿ ಒಂದು ಕತೆ ಬರ್ತದೆ, ಅದರಲ್ಲಿ ಹೇಳಿದ್ದೇವೆ ಇಲ್ಲಿ ಯಾವತ್ತು ಸತ್ಯ ನಡೆದಿಲ್ಲೋ ಅವತ್ತು ನಾವು ಬಿಟ್ಟು ಹೋಗ್ತೇವೆ ಅಂತೇಳಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2011ರಿಂದ ಸೌಜನ್ಯ ತತ್ತ ನಂತರ ಧರ್ಮಸ್ಥಳದಲ್ಲಿ ನಮ್ಮ ದೇವರು ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಏನು ಬೇಕಾದ್ರೆ ನಮ್ಮ ಅರೆಸ್ಟ್ ಮಾಡಿ, ಏನೇ ಮಾಡಿ, ದೇವರಿದ್ದರೆ ನಾನು ನನ್ನ ಹತ್ರ ಒಂದು ಮಾತಾಡ್ಲಿಕ್ಕೆ ಹೇಳಿ, ಮೂರ್ತಿ ಹತ್ರ ನನ್ನ ಹತ್ರ ಮಾತಾಡ್ಲಿಕ್ಕೆ ಹೇಳಿ. ಇಲ್ಲ ಅಂದರೆ ನಾನು ಸತ್ಯ ಇತ್ತು ನಿಮಗೆ ತೋರಿಸಿಕೊಡ್ತೇನೆ. ದೇವರನ್ನು ನಾನೇ ಮಾತಾಡಿಸಿ ನಿಮ್ಮ ಹತ್ರ ಕೊಡ್ತೇನೆ. ನಿಜವಾದ ಮಾತಿದ್ದು ದೇವರಲ್ಲಿ ತಂದರೆ ನಿಮಗೆ ತೋರಿಸ್ತೇನೆ. ಇವತ್ತು ಸತ್ಯ ಉಂಟಂತ ಹೇಳಲಿಕ್ಕೆ ನನಗೆ ಅದೇ ಸಾಕ್ಷಿ. ನೀವೆಲ್ಲ ಕಲ್ಲು ಮೂರ್ತಿಗೆ ನೀವು ಕೈ ಮುಗುವಂಥದ್ದು, ನಾವು ಹಂಗಲ್ಲ, ಸತ್ಯಕ್ಕಾಗಿ ಕೈ ಮುಗಿಯುವಂಥದ್ದು. ನಿಮಗೆ ಸತ್ಯ ತೋರಿಸಲಿಕ್ಕೆ ನಾನು ಎಲ್ಲ ನಮ್ಮ ಅಭಿಮಾನಿಗಳು ಇದನ್ನು ಲೈಕ್ ಮಾಡಿ, ಒಳ್ಳೆಯದಿದ್ದರೆ ಲೈಕ್ ಮಾಡಿ, ಸಹಕಾರ ಮಾಡಿ. ಇನ್ನೂ ನನ್ನನ್ನು ನಿಮಗೆ ಸತ್ಯ ತೋರಿಸಲಿಕ್ಕೆ ಮುಂದೆ ದಾರಿ ಮಾಡಿಕೊಡಿ. ನಾನು ಸತ್ಯ ತೋರಿಸ್ತೇನೆ ಅಂತ ಹೇಳುತ್ತಾ, ಏನು ಪ್ರಶ್ನೆ ಅಂದರೆ ನಾನು ಅದು ಕೇಳಿದರೆ ನಾನು ಉತ್ತರ ಕೊಡ್ತೇನೆ. ನನ್ನ ನಂಬರಿಗೆ ಸಂಪರ್ಕಿಸಿ. ನಾನು ನಿಮ್ಮ ಎದುರೇ ದೇವರನ್ನು ತೋರಿಸ್ತೇನೆ, ನಿಮ್ಮ ಎದುರೇ ದೇವರನ್ನು ಮಾತಾಡಿಸ್ತೇನೆ. ನೀವು ಕೇವಲ ಕಲ್ಲು ಮೂರ್ತಿಯನ್ನು ಮಾತಾಡ್ಸೋಕ್ಕಾಗೋದಿಲ್ಲ ನಿಮ್ಮ ಹತ್ರ. ನಾನು ದೇವರನ್ನೇ ಮಾತಾಡಿ ತೋರಿಸ್ತೇನೆ. ಉದಾಹರಣೆ ಬೇಕಾದ್ರೆ ಈಗ ಪ್ರಶ್ನೆಗೂ ಅದು ಉತ್ತರ ಬೇಕಾದ್ರೆ ನಾನು ಇಲ್ಲೇ ಕೊಡ್ತೇನೆ. ಸತ್ಯ ನಡೆಯೋದು ಇವತ್ತಿಗೆ ಯಾರಿಗೂ ತಡೀಲಿಕ್ಕಾಗೋದಿಲ್ಲ. ಅದು ಉತ್ತರ ಬೇಕಂತೇಳಿ ನನ್ನ ಹತ್ರ ಕೇಳೋದಲ್ಲಂದ್ರೆ ನಾನು ಈಗಳು ಅದನ್ನು ಉತ್ತರ ಕೊಡ್ತೇನೆ. ಒಂದು ಒಗಲನ ಮರಿ ನಿಮ್ಮ ದಾರಿ ಮೇಲೆ ಹೋಗುವಾಗ ಒಂದೇ ಪೆಟ್ಟಿ ಕೊಲ್ಲಬಾರ್ದು. ಒಂದೇ ಪೆಟ್ಟಿ ಕೊಂದರೆ ಈಗ ಕೊಲೆ ಮಾಡಿದ್ರು ಹಾಗೆ, ಅರ್ಧ ಕೊಂದರೆ ಮಾತ್ರ ಅದಕ್ಕೆ ಸಾಕ್ಷಿ ಇರುವಂಥದ್ದು. ಯಾಕಂದರೆ ಜೀವಂತನೇ ಇದ್ದರೆ ಮಾತ್ರ ಸಾಕ್ಷಿ.
ಇದಿಲ್ಲದಿದ್ದರೆ ಒಂದು 4 ವರ್ಷ 5 ವರ್ಷ 6 ವರ್ಷ ಕಡೆಕದು ಬಿಟ್ಟು ಹೋಗ್ತದೆ. ಅದೇ ರೀತಿಯಲ್ಲಿ ನೀವು ಒಂದು ಒಗಲನ್ನು ಒಂದೇ ಬೆಟ್ಟಿ ಕೊಲ್ಬಾರ್ದು, ಸ್ವಲ್ಪ ನೋವು ಮಾಡಿಬಿಡಿ. ಅದೇ ಕೂಡಲೇ ಎಷ್ಟು ಜನ ಒಗ್ಗಟ್ಟಾಗಿ ಬರ್ತಾರೆ ದೇವರು ಅಂತೇಳಿ ನೋಡಿ. ಅಥವಾ ಒಂದು ದೇವರು ಅವನನ್ನು ಹೊಡೆದು ಬಿಸಾಡಿ, ಮತ್ತೆ ನಿಮಗೆ ಏನೆಲ್ಲ ಆಗ್ತದೆ ಅಂತೇಳಿ ಮುಂದೆ ನೋಡಿ. ಇದು ಸತ್ಯದ ಘಟನೆ, ನಿಮ್ಮ ಬೆನ್ನು ಬಿಡುವುದಿಲ್ಲ. ಅದೇ ರೀತಿಯಲ್ಲಿ ನಾನು ಎಲ್ಲರೂ ಕೈ ಮುಗಿದು ಕೇಳ್ತೇನೆ, ಸೌಜನ್ಯ ಬಗ್ಗೆ ಹೋರಾಟ ಕೊಡಿ. ಹಾಗೆ ಕೇವಲ ಸೌಜನ್ಯ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಜನರಲ್ಲಿ ಈಗ ನಮ್ಮ ನಮ್ಮ ದೇಶದಲ್ಲಿ ಏನೆಲ್ಲ ಕೊಲೆ, ರೇಪ್ ಇತ್ಯಾದಿ ಕೆಟ್ಟ ಕೆಲಸಗಳು ಆಗ್ತಾ ಉಂಟು, ಅದಕ್ಕೆಲ್ಲದಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ಹೇಳುತ್ತಾ ನಿಮಗೆಲ್ಲರಿಗೂ ಕೈ ಮುಗಿದು ಇನ್ನು ಪುನಃ ನನ್ನನ್ನು ಸಂಪರ್ಕಿಸಿ. ನಾನು ದಿನಾ ಸತ್ಯವನ್ನು ನುಡಿತೇನೆ, ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ತೋರಿಸುತ್ತೇನೆ ನಿಮ್ಮ ಎದುರೇ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ನನ್ನ ವಿಡಿಯೋ ನೋಡಿದವರಿಗೆ ಧನ್ಯವಾದ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.